ಇವತ್ತು ಬ್ರಹ್ಮವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನಾನು ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ ಅಂತ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತಗೊಂಡಿದ್ದಾರೆ. ಆಮೇಲೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಇವರ ತಂದೆ ಆಗಿರುವಂತಹ ಮೆಹಬೂಬ್ ಅಲಿ ಅವರು ಫಿಶ್ ಗಾಡಿ ಓಡಿಸ್ತಿರುವಂಥವರು, ತಾಯಿ ಶಂಸಾದ್ ಬೇಗಂ ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಬ್ಬರು ಮರ್ಡರ್ ಮಾಡಿರೋ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಪ್ರಾಥಮಿಕವಾಗಿ ಒಂದು ಸುತ್ತಿಗೆ ಒಂದು ಹ್ಯಾಮರ್ ತಗೊಂಡು ಅಟ್ಯಾಕ್ ಮಾಡಿದಾಗ ಕಂಡು ಬರ್ತಾ ಇದೆ. ಮತ್ತು ಟೈಮ್ ಆಫ್ ಅಫೆನ್ಸು ಬಗ್ಗೆ ಈಗ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿರೋದು ನಿನ್ನೆ ರಾತ್ರಿನೇ ಆಗಿರಬೇಕು ಅಂತ ನಮಗೆ ಅನಿಸ್ತಿದೆ. ರಾತ್ರಿ ಅಫೆನ್ಸ್ ಆದಮೇಲೆ ಇಲ್ಲೇ ಅವ್ರ ಮನೆಯಲ್ಲಿ ಇದ್ದಿದ್ನು. ಆಮೇಲೆ ಬೆಳಗ್ಗೆ ಎದ್ದು ನಮಗೆ ಕರೆ ಮಾಡಿ ತಿಳಿಸಿರೋದು. ಮತ್ತು ಆರೋಪಿಯನ್ನು ವಶಕ್ಕೆ ತಗೊಂಡು ನಾವು ಪರಿಶೀಲನೆ ಮಾಡಿದಾಗ ಆರೋಪಿದ ವರ್ಷನ್ ಏನಂತ ಹೇಳಿದರೆ, ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರು. 31 ವಯಸ್ಸಾಗಿದೆ, ಮದುವೆ ಆಗಲಿಲ್ಲ, ಬೇರೇನು ಸರಿಯಾಗಿರುವ ಕೆಲಸ ಮಾಡ್ತಿದ್ದಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಥರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು, ಕೆಲವೊಮ್ಮೆ ಶಾರೀರಿಕವಾಗಿ ಹೊಡಿತಿದ್ರು ಅಂತ ಹೇಳ್ತಾರೆ. ಮತ್ತು ತನಿಖೆಯಲ್ಲಿ ಗೊತ್ತಾಗಬೇಕಾಗ್ತದೆ ಅದರದ್ದು ಸತ್ಯಾಸತ್ಯಗಳು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾಯಿದ್ರು ತಂದೆಗೆ ಅಂತ ಹೇಳಿ ಇವರ ಆರೋಪ. ಅದು ಸಹಿಸ್ಕೊಳ್ಳೋಕ್ಕಾಗದೆ ನಾನು ಈ ಥರ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಅದರೊಟ್ಟಿಗೆ ಏನಾದರೂ ಅಮಲು ವಸ್ತುಗಳು, ಗಾಂಜಾ ಅಥವಾ ಆ ಥರ ಏನಾದರೂ ವಸ್ತುಗಳು ಯೂಸ್ ಮಾಡಿದ್ದಕ್ಕೆ ಈ ಥರ ಆಗ್ತಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ನಾವು ಮತ್ತು ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಸದ್ಯಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ಫಿಂಗರ್ ಪ್ರಿಂಟ್ ಎಲ್ಲರೂ ಬಂದಿದ್ದಾರೆ. ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಅವನೇ ಫೋನ್ ಮಾಡಿ ಅಲ್ಲ, ಇನ್ನೊಬ್ರು ಸಿಸ್ಟರ್ ಇದ್ದಾರೆ, ಅವರು ಮದುವೆಯಾಗಿ ಬೇರೆ ಕಡೆ ಇದ್ದಾರೆ, ಕುಕ್ಕಿಕಟ್ಟೆ ಏರಿಯಾದಲ್ಲಿದ್ದಾರೆ. ಈಗ ನಾವು ನೈಬರಿಂದ ಕಂಪ್ಲೇಂಟ್ ತೊಗೊಂಡು ಘಟನೆ ಬಗ್ಗೆ FIR ತೊಗೊಂಡಿದ್ದೀವಿ. ಅವ ಹೇಳಿದ್ದು ತಂದೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಟ್ಟಿದ್ದಾರೆ, ಅದಕ್ಕೆ ತಾಯಿ ಸಾಥ್ ಕೊಟ್ಟಿದ್ದಾರೆ ಅಂತ. ಬಟ್ ಅದು ತಿಳ್ಕೊಬೇಕಾಗ್ತದೆ, ಅದಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆ ಅಂತ ನಾವು. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಈ ಥರ ಘಟನೆ ಆಗಿರೋದ್ರ ಬಗ್ಗೆ. ಪೊಲೀಸರಿಗೆ ಇವರು ಕರೆದು 112 ಕರೆದು ಹೇಳಿದಾಗಲೇ ಸ್ಥಳೀಯರಿಗೂ ಸಹ ಗೊತ್ತಾಗಿರುವಂಥದ್ದು. ಅದಕ್ಕೆ ಮುಂಚೆ ಇಬ್ಬರಿದ್ದು ನಾನು ಸಂಜೆ ಮಾತಾಡ್ತೀನಿ, ಅದು ಫುಲ್ ಒಂದು ಸೆಟ್ ಆಗಿ. ಈಗ ಸದ್ಯಕ್ಕೆ ಈ ಥರ ಕಾರಣಗಳು ಹೇಳ್ತಿದ್ದಾರೆ. ಮಾನಸಿಕ ಪರಿಸ್ಥಿತಿ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ನಮಗೇನು ಹೇಳಲ್ಲ. ಇಬ್ಬರಿಗೂ ಸುತ್ತಿಗೆಲ್ಲ ಈಗ ಇದರೊಳಗಡೆ ಸದ್ಯಕ್ಕೆ ಯಾವ ಎವಿಡೆನ್ಸಸ್ ಆ ಥರ ಸಿಗಲಿಲ್ಲ. ಮತ್ತು ಬ್ಲಡ್ ಚೆಕಿಂಗ್ ಮಾಡ್ತೀವಿ ಮತ್ತು ಫರ್ದರ್ ಸರ್ಚ್ ಮಾಡ್ತೀವಿ, ಆ ಥರ ಏನಾದ್ರು ಮಾದಕ ವಸ್ತುಗಳು ಇದರಲ್ಲಿ ಮಾಡಿದಾರ ಇಲ್ವ ಅಂತ. ಸದ್ಯಕ್ಕೆ ಆ ಥರ ಪ್ರೂಫ್ ಏನು ಕಂಡು ಬಂದಿಲ್ಲ. ತಲೆಗೆ ಮತ್ತು ಮುಖ, ತಲೆ ಇಲ್ಲಿ ಇಬ್ಬರು ಸೀನಿಯರ್ಸ್ ಮುಖ ತಲೆಗೆ ಹೊಡೆದಿದ್ದಾರೆ.